ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸಿದ್ಧಾರೂಢ ಮಠದಲ್ಲಿ ನಾವೀಗಿದ್ದೀವಿ. ನಮ್ಮ ಜೊತೆ ಧರ್ಮದರ್ಶಿಗಳಾದಂಥ ಶ್ಯಾಮಾನಂದ ಪೂಜಾರಿ ಅವರಿದ್ದಾರೆ. ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ಸಿದ್ಧಾರೂಢ ಮಠ ಅಂದರೆ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ, ದರ್ಶನ ಮಾಡ್ತಾರೆ, ಅಜ್ಜಯವರ ಆಶೀರ್ವಾದ ತಗೊಳ್ಬೇಕು ಅಂತ ಬರ್ತಾರೆ. ಸರ್, ಸಿದ್ಧಾರೂಢ ಮಠದ ಅಜ್ಜಯ್ಯನವ್ರ ಬಗ್ಗೆ ಹೇಳೋದಂದರೆ ಅವರ ಇತಿಹಾಸದ ಬಗ್ಗೆ. ಸಿದ್ಧಾರೂಢರು ಅಂತಂದರೆ ಸಾಕ್ಷಾತ್ ಪರಶಿವನ ಅಪರ ಅವತಾರಿಗಳು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಸಮಸ್ತ ಜನಾಂಗವು, ವಿದ್ವಾಂಸರು, ಮಹಾತ್ಮರು, ಸಮಕಾಲೀನ ಮಹಾತ್ಮರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಸಾಕ್ಷಾತ್ ಪರಶಿವನ ಸ್ವತಃ ಸಿದ್ಧಾರೂಢರ ಹೆಸರಿನಿಂದ ಅವತಾರ ಮಾಡಿದ್ದಾರೆ ಅಂತಕ್ಕಂಥದ್ದು. ಅವರು 1836ನೇ ಇಸ್ವಿ ಮಾರ್ಚ್ ತಿಂಗಳ 26ನೇ ತಾರೀಕಿನ ದಿವಸ ಶನಿವಾರ ಗೋಧೂಳಿ ಮುಹೂರ್ತದಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಅನ್ನತಕ್ಕಂಥ ಒಂದು ಚಿಕ್ಕ ಗ್ರಾಮದಲ್ಲಿ ದೇವಿ ಮಲ್ಲಮ್ಮ ಗುರುಶಾಂತಪ್ಪ ಅನ್ನುವವರ ಪುತ್ರನಾಗಿ ಅವತಾರವನ್ನು ಮಾಡಿದರು. ಸರ್, ಅಜ್ಜರ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಹೌದು ಸರ್. ಏನು ಹೇಳ್ತೀರಿ ಸರ್? ನಾವು ಹುಬ್ಬಳ್ಳಿ ಒಳಗಿರ್ತಕ್ಕಂಥ ಚಳಕಾಪುರದಿಂದ ಬಂದಿರತಕ್ಕಂಥ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಅವರು ನಾವು ಪ್ರತಿ ದಿವಸನೂ ನಾವು ದರ್ಶನ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಪ್ರತಿ ದಿವಸ ಮನೆಯಿಂದ ಮೊದಲೇಕ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು, ಗುರುನಾಥ ಸ್ವಾಮಿಗಳ ದರ್ಶನ ತೊಗೊಂಡೇ ನಾವು ಬೇರೆ ಕಡೆ ಎಲ್ಲಾದರೂ ಹೋಗ್ಲಿಕ್ಕೆ ಇಚ್ಛಾಪಡ್ತೇವೆ. ಬಟ್ ಏನಪ್ಪ ಅಂದ್ರೆ ನಾವು ಈ ಸ್ಥಳಕ್ಕೆ ಬಂದ ಮೇಲೆ, ನಾವು ಎಲ್ಲಿಂದಲೋ ಬಂದು ಈ ಸ್ಥಳದಲ್ಲಿ ಬಂದ ಮೇಲೆ ನಾವು ಭಾಳಷ್ಟು ಉನ್ನತ ಮಟ್ಟದೊಳಗೆ ಏರಿದೇವೆ ಅನ್ನೋ ಕಾರಣ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳ ಆಶೀರ್ವಾದವೇ ಕಾರಣ. ನಮ್ಮ ಪ್ರತಿಯೊಂದು ಸಂಕಲ್ಪ ಇಷ್ಟಾರ್ಥ ದೇವತಾ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು. ಇದರಲ್ಲಿ ಎರಡು ಇಲ್ಲ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಎರಡನೇ ಧರ್ಮಸ್ಥಳ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ವೈಯಕ್ತಿಕವಾಗಿ. ಸಿದ್ಧಾರೂಢ ಮಠದ ಮತ್ತೊಬ್ಬ ಭಕ್ತರನ್ನು ನಾನು ಮಾತಾಡ್ಸೋಕ್ಕೆ ಇಷ್ಟಪಡ್ತೀನಿ. ಅಮ್ಮ, ನಮಸ್ಕಾರ. ನಮ್ಮ ಹೆಸರು ಬಂದು ಶ್ರೀದೇವಿ ಹನುಮಂತ ಪೂಲ್ಬಾವಿ ಅಂತ. ನಮ್ಮೂರು ಬಂದು ಗುಡನಾಳ್ ಗ್ರಾಮ, ರಾಯಚೂರು ಡಿಸ್ಟಿಕ್, ಲಿಂಗ್ಸ್ಕೂರು ತಾಲೂಕು, ಗುಡನಾಳ್ ಗ್ರಾಮ. ಈಗ ಅಜ್ಜರ ಆಶೀರ್ವಾದ ತಗೊಳಕ್ಕೆ ಬಂದಿದ್ದೀರಿ. ಎಷ್ಟನೇ ಸರಿ ಬರ್ತಿದ್ದೀರಿ ಇಲ್ಲಿಗೆ? ಪ್ರತಿ ಒಂದು ನಮ್ಮ ಉಸಿರಿನಲ್ಲಿ ಇರೋದು, ಉಸಿರು ಮೊದಲು ಮಾಡಿ ಆರಾಧ್ಯ ದೈವ ನಮ್ಮ ಸಿದ್ಧಾರೂಢರು. ಈ ಉಸಿರು ಆಡ್ತೀವಿ ಅಂದ್ರೆ ನಮ್ಮ ದೈವ ತಂದೆ ತಾಯಿ ಕೊಟ್ಟಿರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿರೋದು ನಮ್ಮ ಅಪ್ಪನೇ ನಂಗೆ ಸಿದ್ಧಾರೂಢ. ಮತ್ತು ನಾವು ಎಲ್ಲ ಕುಟುಂಬ ಕೂಡಿ ಬಂದಿದ್ರಿ? ಎಲ್ಲರೂ ಬಂದಿದ್ದೇವೆ ರೀ. ನಮ್ಮ ಮನೆಯವ್ರಿ, ನಮ್ಮ 4 ಮಕ್ಕಳು. ನಾವು ಸಿದ್ಧಾರೂಢ ಆರೂಢ ತತ್ವದ ಮಕ್ಕಳು ರೀ. ನಮ್ಮ ಅಪ್ಪರು ಫಸ್ಟ್ ಈಗ ಸಿದ್ಧಾರೂಢರು, ಅವರಿಂದ ಗುರುನಾಥ ರೂಢರು. ಅವ್ರ ಮಕ್ಕಳು ಶಿವಶರಣಪ್ಪರ್ ಅಂತ, ಅಕ್ಕಲ್ಕೋಟ್ ಶಿವಶರಣರು, ಶರಣ ಮಕ್ಕಳು ನಾವು. ಅವರಿಂದ ಉಪದೇಶ ತಗೊಂಡಾರೆ, ಅನುಗ್ರಹ. ಅನುಗ್ರಹ ಅಂದರೆ ಓಂ ನಮಃ ಶಿವ ಅನ್ನೋದು ನಮ್ಮ ಸಣ್ಣ ಮಕ್ಕಳಿಗೂ ನಾವು ಅನುಗ್ರಹ ಕೊಡ್ತೀವಿ ರೀ ಎಲ್ಲ. ಈಗಿನ ಜನ್ರೇಷನ್ಗೆ ಏನು ಗೊತ್ತಾಗಲ್ಲ ಅನುಗ್ರಹ ಅಂದರೆ. ನಮ್ಮ ಮಕ್ಕಳೆಲ್ಲ ದಿನಾಲು ಸ್ನಾನ ಮಾಡಿದ ಮೇಲೆ ಈ ವಿತ್ತು ಧರಿಸ್ಕೊಂಡು ದಿನಾಲು ಓಂ ನಮಃ ಶಿವ ಅಂತ ಹೇಳ್ತಾರೆ. ಎಲ್ಲರೂ ನಮ್ಮ ಮಕ್ಕಳಿಗೆ ನಮ್ಮದು ಇವತ್ತಿನ ಒಂದು ಹೊತ್ತು ಊಟ ಮಾಡ್ತೀವಿ ಅಂದ್ರೆ ಅನ್ನಕ್ಕೆ ನಮ್ಮ ಅಪ್ಪರೇ ಕಾರಣ, ಸಿದ್ಧಾರೂಢ ಅಪ್ಪರು. ನಮ್ಮ ಮನೆಯವ್ರು ಬಂದು. ನಿನ್ನ ಹೆಸರೇನು? ಪಲ್ಲವಿನ. ನೀನು ಅಜ್ಜರ ದರ್ಶನ ಮಾಡಕ್ಕೆ ಬರ್ತೀಯ? ಯಾವಾಗಲೂ ಬರ್ತೀಯಾ? ಖುಷಿ ಆಗ್ತದೆ? ನಿನ್ನ ಹೆಸರೇನು? ಶಿವಶರಣ. ನಿಮಗೂ ಖುಷಿ ಆಗ್ತದೆ? ಚಲೋ ಆಗ್ತದೆ ಇಲ್ಲಿ? ಸರ್, ನೀವೇನಾದ್ರು ಮಾತಾಡಿ ಸಿದ್ದರಾಮಯ್ಯ ಅಜ್ಜಯ್ಯನವ್ರ ಬಗ್ಗೆ. ಸರ್, ಮೊದಲಿಂದ ನಾವು ಇಲ್ಲೇ ಸರ್, ಅಕ್ಕಲ್ಕೋಟ್ ಶರಣರ ಮಕ್ಕಳು ಸರ್. ನಾವು ದೀಕ್ಷೆ ತಗೊಂಡಿರೋದು ಅವರಿಂದ. ನಾವು ಮಠಕ್ಕೆ ಅವಾಗವಾಗ ಬರ್ತಿರ್ತೀವಿ ಸರ್. ಇವತ್ತು ನಮ್ಮದು ಅಂಗಡಿ ಇರಲಿ ಏನೇ ಇರಲಿ ಸಿದ್ಧಾರೂಢರ ಹೆಸರ ಮೇಲೆ ನಾವು ಇದು ಮಾಡ್ತಿರೋದು. ಅವ್ರಲಿಂದ ಇವತ್ತು ನಾವು ಮೆಕ್ಯಾನಿಕ್ ವರ್ಕ್ಶಾಪ್. ನಮ್ಮ ಮನೇನ ಎಲ್ಲ ಹೆಸರನ್ನೇ ಸಿದ್ಧಾರೂಢನೇ ರೀ ನಾವು. ನಮ್ಮ ಮಕ್ಕಳು, ನನ್ನ ಮಗ ಇರೋವನು ಸಿದ್ಧಾರೂಢ. ಅವ್ರ ಪರಂಪರೆ ಶಿವಶರಣ ಅಪ್ಪರನು ನಮ್ಮ ಮಗನ ಹೆಸರು. ಎಲ್ಲ ಚೆನ್ನಾಗಿದೆ ರೀ. ಬಂದ ಮೇಲೆ ನಮ್ಗೆ ಅನುಗ್ರಹ ಚೆನ್ನಾಗಿ ಆಗುತ್ತಾ, ನುಡ್ಕೋಬೇಕಂತಾರೆ. ನಡೆದು ನಾವು ಪಡ್ಕೊಂಡೀವಿ ಇಲ್ಲಿ ಬಂದು ಎಲ್ಲಷ್ಟು. ಕಾಶಿ ಪ್ರಯಾಗ್ರಾಜಿಗೆ ಹೋಗಿವಂದ್ರೆ ಅಲ್ಲಿಕ್ಕಿಂತ 4 ಪಟ್ಟು ಇಲ್ಲಿ ಅನುಭವ ಇದೆ ರೀ. ಇಲ್ಲೇನು ಫಸ್ಟ್ನೇದು ಕಾಶಿ ನಮ್ಮ ಕಾಶಿ ವಿಶ್ವನಾಥ್ ಅಂತಾರೆ, ಅಲ್ಲಿಕ್ಕಿಂತ ನಮ್ಮ 1ನೇ ಕಾಶಿನೇ ನಮ್ಮ ಸಿದ್ಧಾರೂಢರು. ಅಲ್ಲಿ ಜ್ಯೋತಿ ನೋಡಿದ್ದೀವಿ ರೀ ನಾವು ಮೊನ್ನೆ ಪ್ರಯಾಗ್ರಾಜಲ್ಲಿ ಹೋದಾಗ. ಅದಕ್ಕಿಂತ ಚೆನ್ನಾಗಿತ್ತು ರೀ ನಿನ್ನೆ ಜ್ಯೋತಿ ನೋಡ್ಬೇಕಂತಾನೆ ಬಂದಿರೋದು ನಾವು. ರೀ, ಜನಸಾಗರನೇ ಸೇರಿತ್ತು ನಿನ್ನೆ. ಸೇರಿತ್ತು ಸರ್. ಭಾಳ ಚೆನ್ನಾಗಾಯಿತು. ಕಣ್ಣು ತುಂಬ, ಮನ ತುಂಬ ನಾವು ನೋಡಿದೇವ್ರಿ ಧನ್ಯವಾಸ್ಮಿಗಳು. ನಾವು ಪುಣ್ಯವಂತರು ಕಲಿಯುಗದಲ್ಲಿ ಜನ್ಮ ತಾಳಿ ಬಂದರೆ ಇದೆಲ್ಲ ನೋಡೋಕ್ಕೆ ಭಾಳ. ನಾವು ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಆರೂಢ ಆರತಿದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀವಿ. ಅದನ್ನು ಭಕ್ತರು ಕಣ್ತುಂಬ ಮಾಡ್ಕೊಳ್ಳೋಂಥ ಅವಕಾಶನ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಕೂಡ ಮಾಡ್ತಾ ಇದೆ. ಏನು ಸರ್, ನಾವು 8-9 ವರ್ಷದಿಂದ ಇದು ಕೆಲಸ ಮಾಡಾಕಂತೀನಿ. ಚಲೋ ಅದಾನೆ ಎಲ್ಲ.
ಎಲ್ಲ ಇದು ಇವರು ಚಂದ ನೋಡಾಕುಂತಾರ. ಏನು ಕೆಲಸ ಮಾಡ್ತೀರಿ ಮಠದಲ್ಲಿ? ನಾವು ಫ್ಯಾಬ್ರಿಕೇಶನ್ ಗ್ರಿಲ್ಲಿಂದ. ಇಲ್ಲಿ ಬರೋ ಭಕ್ತರು ಜೊತೆ ನೀವು ಮಾತಾಡಿದಾಗ ಅವರು ಯಾವ ರೀತಿ ಹಂಚ್ಕೋತಾರೆ? ಭಾಳ ಪ್ರೀತಿ ಮಾಡ್ತಾರೆ ಎಲ್ಲರೂ. ಚಲೋ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ? ನಾವು ಇಲ್ಲಿ 9 ವರ್ಷ ಆಯ್ತು ಸರ್. 9 ವರ್ಷದಿಂದ 9 ವರ್ಷ. ಹೌದು ಸರ್. ಹಿಂದಿನ ಗಾರ್ಡನ್ ಮುಂದಿಂದ ಗ್ರಿಲ್ ಎಲ್ಲ ಮಾಡೀವಿ ಸರ್ ನಾವು. ನಮ್ಮ ಫಾಟಕ್ ಸಾಹೇಬ್ರ ಚೇರ್ಮನ್ ಇತ್ತು, ಅವಾಗ ಬಂದಿದ್ದು ನಾವು. ಎಲ್ಲರೂ ಪ್ರೀತಿಲಿಂದ ನೋಡ್ತಾರೆ ಸರ್. ಎಷ್ಟು ಖುಷಿ ಆಗುತ್ತೆ ನಿಮಗೆ? ಭಾಳ ಖುಷಿ ಆಗಿದೆ ಸರ್. ಸಿದ್ಧಾರೂಢ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಅಜ್ಜನವರ ಬಗ್ಗೆ ನಾವು ಆಶೀರ್ವಾದ ಪಡೆದುಕೊಳ್ಳಲು ಗೋಕಾಕದಿಂದ ಬಂದಿದ್ದೇವೆ. ನಿಜವಾಗ್ಲೂ ಭಾಳಷ್ಟು ಹೆಮ್ಮೆ ಆಗ್ತಾಯಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಭಾಳಷ್ಟು ಭಕ್ತರಿದ್ದು ಅಜ್ಜನವರ ಜಾತ್ರೆಗೂ ಕೂಡ ಭಾಳಷ್ಟು ಜನ ಬರುತ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನ ನಿಜವಾಗ್ಲೂ ಎಲ್ಲೂ ಹೋಗುವುದಿಲ್ಲ, ಅಷ್ಟೊಂದು ಜನ ಇಲ್ಲಿ ನಾವು ಶಿವರಾತ್ರಿಯ ಜಾತ್ರೆಯಲ್ಲಿ ನೋಡ್ತಾ ಇದ್ದೇವೆ. ಅದೇ ಥರನಾಗಿ ಇಲ್ಲಿ ಯಾವುದೇ ಜಾತ್ಯತೀತ ಮಠ, ಅಜ್ಜನವರು ಯಾವುದೇ ಜಾತಿ ಧರ್ಮದವ್ರನ್ನೂ ಕೂಡ ಯಾವುದೇ ಒಂದು ಇದರಿಲ್ಲದೆ ಈ ಎಲ್ಲರೂ ಬಂದು ಈ ಅಜ್ಜನವರ ಆಶೀರ್ವಾದ ಪಡೆದುಕೊಂಡು ಪುನೀತರಾಗುತ್ತಾರೆ. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಮೊದಲನೇದಾಗಿ ನನ್ನ ಹೆಸರು ಮಲ್ಲಿಕಾರ್ಜುನ್ ಕೆ ಅಂತ ಹೇಳಿ. ನಮ್ಮದು ವಿಜಯನಗರ ಡಿಸ್ಟಿಕ್ಕು ಹೂವಿನಡಲ್ ತಾಲೂಕು ತಳಕಲ್ ಗ್ರಾಮದಿಂದ ಬಂದಿದ್ವಿ. ನಾವು ಬಹುಶಃ ಈಗ ನಮಗೆ 33 ವರ್ಷ ಆಯಿತು. ಈ ಸಿದ್ಧಾರೂಢ ಮಠ ಬಗ್ಗೆ ಬರೀ ಸುಮ್ಮನೆ ಮೊಬೈಲ್ನಾಗ ನೋಡ್ತಿದ್ವಿ. ನಮ್ಮಪ್ಪ ನಮ್ಮವರು ಅಲ್ಲಿ ಊರಾಗ ಹೇಳ್ತಿದ್ರು ಹುಬ್ಬಳ್ಳಿಯಾಗ ಹಿಂಗೆ ಮಠ ಐತೆ ಅಂತ. ನಾವು ಭಾಳ ಕೇಳ್ತಿದ್ದಿಲ್ಲ, ನಾವು ತಲೆ ಕೆಡ್ಸಂತಿದ್ದಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಸ್ವಾಮಿಗಳು ಮಾಲೆ ಹಾಕೊಂಡಾಗ ಸಿದ್ಧಾರೂಢ ಮಠಕ್ಕೆ ಹೋಗಿ ಬರ್ಬೇಕು ಅಂತ ಹೇಳಿದ್ರು. ಈಗ ಅನ್ನಕಚ್ಚಿಗೆ ಒಂದು 20 ದಿನ ಆಯ್ತು. 20 ದಿನ ಸ್ವಾಮಿ ನಾವು ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಂತ ಆಗಲಿಲ್ಲ. ಬಟ್ ಇವತ್ತು ಬೆಳಗ್ಗೆ ಏನೋ ಇದ್ದಕ್ಕಿದ್ದಂಗೆ ದೇವ್ರ ಧ್ಯಾನ ಅಯ್ಯಪ್ಪನ ಭಜನೆ ಮಾಡಿದ್ವಿ. ಅದಾದ್ಗಳಿಗೆ ಸಿದ್ಧಾರೂಢ ಮಠಕ್ಕೆ ಹೋಗಿ ಸಂಕಲ್ಪ ಆಯ್ತು. ಹಂಗಾಗಿ ನಾವು ಅಲ್ಲಿದ್ದ ಒಂದು ವೆಹಿಕಲ್ ಮಾಡ್ಕೊಂಡು ನಾವು 10-11 ಜನನೂ ಬಂದ್ವಿ. ಸಿದ್ಧಾರೂಢಂದು ಅಜ್ಜರ ಬಗ್ಗೆ ಇವತ್ತು ಇಲ್ಲಿ ನೋಡಿದಾಗ ಇಲ್ಲಿ ಅನಿಸ್ತದೆ, ಮೈ ಒಳಗೆ ಹೋದ್ಕೊಳ್ಳಿ ಮೈ ರೋಮಾಂಚನ ಅನಿಸ್ತದೆ ಮೊದಲದಾಗಿ. ಆಮೇಲೆ ಈ ಮಠದಾಗ ಒಂದು ಶಾಂತಿ, ಆಮೇಲೆ ಕಡೆಗೆ ನಾವೆಲ್ಲ ಭಾಳ ಶಕ್ತಿ ಪೀಠಗಳು ಅಡ್ಡಾಡಿದ್ವಿ. ಅಲ್ಲೆಲ್ಲ ಒಂದು ದೇವಸ್ಥಾನಕ್ಕೆ ಹೋದ್ಕೊಳ್ಳಿ ಗಲಾಟೆ ಜಾಸ್ತಿ ಇರುತ್ತೆ. ಇಲ್ಲಿ ಆರಾಮ ಫ್ರೀಯಾಗಿ ಅಜ್ಜರ ದರ್ಶನ ಆಗುತ್ತೆ. ಆಮೇಲೆ ಕಡೆ ಯಾವುದೇ ಒಂದು ಇಲ್ಲಿಷ್ಟೆಲ್ಲ ಸಾವಿರಾರು ಮಂದಿ ಭಕ್ತಾದಿಗಳು ಬಂದಿದ್ರೆ ನಿಧಾನವಾಗಿ ನೀಟಾಗಿ ಭಾಳ ಸ್ವಚ್ಛವಾಗಿ ಐತಿ. ಆಮೇಲೆ ಕಡೆಗೆ ಒಬ್ಬೊಬ್ಬರು ನಿಧಾನವಾಗಿ ಅಜ್ಜರ ದರ್ಶನ ಆಗುತ್ತೆ. ಆಮೇಲೆ ಕಡೆ ಇಲ್ಲಿ ಒಂದು ಮಠಕ್ಕೆ ಬಂದ್ಕೊಳ್ಳಿಗೆ ಒಂದು ಶಾಂತವಾಗಿ ಇಷ್ಟೆಲ್ಲ ಜನ ಅದಾರಂದ್ರೆ ಒಂದು ಸ್ವಲ್ಪ ಸೌಂಡ್ ಇಲ್ಲ ಸ್ವಾಮಿ, ಆರಾಮ ಇಲ್ಲೇನೋ ಪವಾಡ, ಒಂದು ಅಜ್ಜರ ಪವಾಡ ಅಂತಲೇ ಹೇಳ್ಬೋದು ಅಷ್ಟೇ. ಪೆಂಟಿಲಿ ಗುಡಿಯ ಕಟ್ಟಿಸ್ಯಾರ, ಬೆಲ್ಲದ ಪೆಂಟಿಲಿ ಪಾಯವ ತಗಿಸ್ಯಾರ, ಶಂಕರ ಪಾಳಿಲಿ ಪಾದ ಕಟ್ಸ್ಯಾರ, ನಾ ಹೋಗಿ ಬರೋಣ ಸಿದ್ಧಾರೂಢ ಗುಡಿಯ ನಾ ನೋಡಿ ಬರೋಣ. ಸಿದ್ಧಾರೂಢ ಮಠದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಓಂ ನಮಃ ಶಿವಾಯ. ಪ್ರಪ್ರಥಮವಾಗಿ ಸಿದ್ಧಾರೂಢ ಜಗದ್ವಡೆಯನಾದ ಸಿದ್ಧಾರೂಢಲ್ಲಿ ಪಾದಾರಗಳೇ ನಮಸ್ಕರಿಸುತ್ತಾ, ತಾವೇನು ತಮ್ಮ ಮಾಧ್ಯಮದವ್ರು ಕೇಳ್ತಾ ಇದ್ದೀರಿ, ಈ ಸಿದ್ಧಾರೂಢ ಮಠದ ಬಗ್ಗೆ ಇಡೀ ದೇಶದ ತುಂಬ ಅಂದರೆ ಜಗತ್ತಿನ ತುಂಬ ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತ ಹೇಳುವಂಥ ಒಂದು ತತ್ವ ಇದೆ. ಸಿದ್ಧಾರೂಢನ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಅನ್ನೋಂಥ ಅಂಗಾರ. ಆ ರೀತಿ ಒಂದು ನಿಟ್ಟಿನಲ್ಲಿದೆ ಈ ಸಿದ್ಧಾರೂಢ ಮಹಿಮೆ. ನಮ್ಮ ತಲಾಂತರದಿಂದನೂ ಕೂಡ ಮಟ್ಟಿಯವ್ರ ಮನೆತನ ಅಂತಿದೆ. ಆ ಮಟ್ಟಿಯವ್ರ ಮನೆತನದ ಕೂಡ ಈ ಕೆರೆ ಸಿದ್ಧಾರೂಢ ಮಠಕ್ಕೆ ಕೆರೆಯನ್ನು ಕಟ್ಟಿದ್ದ, ಈ ಮಠಕ್ಕೆ ಕಲ್ಲು ಹತ್ತನೂ ಕೂಡ ಮಠವನ್ನು ಕಟ್ಟಿದ್ದ. ಆ ರೀತಿಯಂಥ ಸಿದ್ಧಾರೂಢ ಮಹಿಮೆ ಇಲ್ಲ, ಸಾಕಷ್ಟು ಮಹಿಮೆ ಇದೆ. ಓಂ ನಮಃ ಶಿವಾಯ ಅಂದರೆ ಪಂಚಾಕ್ಷರಿ ಮಂತ್ರ ಇದೆ. ಹಾಗಾಗಿ ಸಿದ್ಧಾರೂಢ ತತ್ವ ಏಕಕಾಲಕ್ಕೆ 2 ಕಡೆ ದರ್ಶನ ಕೊಟ್ಟಂಥ ಸಿದ್ಧಾರೂಢರು ಇದ್ದಾರೆ. ಹಾಗೆ ಸಿದ್ಧಾರೂಢರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡವರು ಹಿರಿಯರು ಇತಿಹಾಸಗಳಿದ್ದಾವೆ. ಹಾಗಾಗಿ ಆರೂಢ ಅನ್ನುವಂಥ ಪದ ಏನಾದರೂ ಇದ್ದರೆ ಅದು ಈ ಕೇವಲ ಸಿದ್ಧಾರೂಢರಿಗೆ ಮಾತ್ರ ಅನ್ವಯ ಆಗ್ತದೆ ಅನ್ನುವಂಥ ಒಂದು ತತ್ವವನ್ನು ಕೂಡ ಇದೆ. ಹಾಗಾಗಿ ಸಿದ್ಧಾರೂಢರ ಬಗ್ಗೆ ಎಷ್ಟು ಹೇಳ್ತಾ ಹೋಗ್ತೀವಿ, ಎಷ್ಟು ಕಥೆಗಳನ್ನು ಹೇಳ್ತೀವಿ, ಎಷ್ಟು ಪದಗಳನ್ನು ಹೇಳ್ತೀವಿ, ಎಷ್ಟು ನಾವು ಅವ್ರನ್ನ ಹಾಡಾಡ್ತೀವಿ, ಪ್ರತಿಯೊಂದು ಇದರಲ್ಲೂ ಕೂಡ ನಾವು ಹೇಳ್ತೀವಿ. ಹಾಗಾಗಿ ಸಿದ್ಧಾರೂಢರ ಬಗ್ಗೆ ಹೇಳಿದರೆ ಅಪಾರವಾದಂಥ ಮಹಿಮೆ ಇದೆ. ಯಾರಾದರೂ ನಾವು ಇಡೀ ದೇಶದ ಭಕ್ತರು ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಸಿದ್ಧಾರೂಢ ಮಠಕ್ಕೆ ಒಮ್ಮೆ ಭೇಟಿ ಕೊಡಿ, ಆ ಸಾಕ್ಷಾತ್ ಶಿವನ ಅವತಾರವನ್ನು ಇಲ್ಲಿ ಸ್ಪರ್ಶ ತಮಗೆಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿದ್ಧಾರೂಢ ಮಠದ ಎಲ್ಲ ಜಾಗಗಳನ್ನ ನೋಡಿದಾಗ ನಮಗೆ ಈ ಮಹಿಮೆ, ಅಜ್ಜನ ಮಹಿಮೆ ಬಗ್ಗೆ ಅನಿಸುತ್ತೆ. ನೀವು ಮಠದ ಬಗ್ಗೆ ಶ್ರೀ ಸಿದ್ಧಾರೂಢ ಮಠ ಅಂದರೆ ಜಗತ್ತಿಗೆ ಪ್ರಸಿದ್ಧವಾದಂಥ ಮಠ. ಅದ್ವೈತ ಸಿದ್ಧಾಂತದ ಮಠ ಇದು. ಇಲ್ಲಿ ಯಾವುದು ಜಾತಿ ಭೇದ ಮತ ವರ್ಣ ಬಣ್ಣ ಯಾವುದೂ ಇಲ್ಲದೆ ಶ್ರೀ ಸಿದ್ಧಾರೂಢರು ತಮ್ಮ 40ನೇ ವರ್ಷಗೇ ಶ್ರೀ ಸಿದ್ಧಾರೂಢರ ಹುಬ್ಬಳ್ಳಿಗೆ ಬಂದು ಇಲ್ಲಿ ಅದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಪಂಚಾಕ್ಷರಿ ಮಂತ್ರ ಆದಂಥ ಓಂ ನಮಃ ಶಿವವನ್ನು ಜಗತ್ತಿಗೆ ನೀಡಿದಂಥ ಶ್ರೀ ಸದ್ಗುರು ಸಿದ್ಧಾರೂಢ ನಡೆದಾಡಿದಂಥ ಮಠ ಇದು. ಅವ್ರು ಯಾವಾಗಲೂ ಹೇಳ್ತಾರೆ ಶಿವನ ಪರಮಾವತಾರಿ ಅಂತ. ಶಿವನ ಅವತಾರಿನೇ ಶ್ರೀ ಸಿದ್ಧಾರೂಢರು. ಅದಕ್ಕೆ ಇಲ್ಲಿಯ ಜನ
ಬಂದು ಇಷ್ಟು ಪ್ರೀತಿಯಿಂದ ನಡ್ಕೊಳ್ತಾರೆ ಅಂದರೆ ಅಜ್ಜ ಅವರು ಈಗ ಸಮಾಧಿಯಾಗಿ 96 ವರ್ಷ ಬ್ರಹ್ಮಕ್ಕಾಗಿ 96 ವರ್ಷ ಆದರೂ ಅಜ್ಜನವರ ಸಮಾಧಿಗೆ ಜನ ಬಂದು ಕಾಲು ಮುಗಿದು ನೋಡಿದ್ರೆ ಅಲ್ಲಿ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ನಾವು ರೀಸೆಂಟ್ಲಿ ಗಂಗಾ ಆರತಿ ಮಾಡ್ತೀವಿ, ಅಂದರೆ ಗಂಗಾ ಆರತಿ ಥರ ಆರುಡ ಆರತಿ ಅಂತೇಳಿ ನಾವು ಮಾಡ್ತೀವಿ. ಆ ಆರುಡೆ ಆರತಿ ದಿವಸ ಸದ್ಗುರು ಸಿದ್ಧಾರೂಢರೇ ಸ್ವತಃ ಅಲ್ಲಿ ಬಂದು ನಿಂತಂಗೆ ಆಗುತ್ತೆ ನಮಗೆಲ್ಲ. ಅಂದರೆ ಜನ ಲಿಟ್ರಲಿ ಆ ಆರತಿ ನಡೆಯುವಾಗ ಅಳ್ತಾ ಇದ್ರು, ಅದು ಗೂಸ್ ಬಂಪ್ಸ್ ಅಂತಾರಲ್ಲ, ರೋಮಾಂಚನ ಅಂಥ ಎಕ್ಸ್ಪೀರಿಯನ್ಸ್ ನಮಗೆ ಬಂದು ಹೇಳಿದ್ರೆ ಐ ರಿಸೀವ್ಡ್ ಮೋರ್ ದೆನ್ 100 crores ನಿನ್ನಿಂದ. ಅಂಥ ಕಾರ್ಯಕ್ರಮ ನಮ್ಮ ಶ್ರೀ ಸಿದ್ಧಾರೂಢ ಮಠದಲ್ಲಿ ನಡೀತಾ ಇದೆ. ಮತ್ತು ನಾವು ಪ್ರತಿದಿನ ಜನ ಬಂದು ನಮ್ಗೆ ಹೇಳ್ತಾರೆ, ನಮ್ಮ ಅಜ್ಜನವರಿಂದ ಹಿಂಗಾಯಿತು, ನಮಗೆ ಹೀಗಾಯಿತು, ಈ ಥರ ಅನುಭವ ಹೇಳ್ತಾರೆ. ಅಂದರೆ ನಮಗೆ ಅವ್ರ ಅನುಭವ ಕೇಳಿದ್ರೇ ರೋಮಾಂಚನ ಆಗುತ್ತೆ. ಅಜ್ಜನವರು ಇನ್ನೂ ನಮ್ಮ ಜೊತೆನೇ ಇದ್ದಾರೆ, ನಿಮ್ಮ ಜೊತೆನೇ ಇದ್ದಾರೆ, ಎಲ್ಲರ ಜೊತೆನೇ ಇದ್ದಾರೆ ಅಂತ ಹೇಳಕ್ಕೆ ನಂಗೆ ಭಾಳ ಇಷ್ಟ ಅನ್ಸುತ್ತೆ. ನಿಮ್ಮ ಹೆಸರೇನು? ಸವಿತಾ ಪಾಟೀಲ್ ಅಂತೇಳಿ. ಈಗ ನೂತನವಾಗಿ ಹುಬ್ಬಳ್ಳಿ ವಕೀಲರ ಸಂಘದ ಪ್ರತಿಷ್ಠಿತ ಒಂದು ಹುಬ್ಬಳ್ಳಿ ವಕೀಲರ ಸಂಘದ ಮಹಿಳಾ ಖಜಾಂಚಿಯಾಗಿ ಆಯ್ಕೆಯಾಗಿದ್ದೀನಿ. ಅದು ಕೂಡ ನಂಗೆ ಹೆಮ್ಮೆ. ಅದರ ಆಶೀರ್ವಾದ ನಮಗೆ ಶ್ರೀ ಸಿದ್ಧಾರೂಢರ ಆಶೀರ್ವಾದದಿಂದ ನಾವು ನೂತನವಾಗಿ 17 ಜನ ಆಯ್ಕೆಯಾಗಿದ್ದೀವಿ. ಅದರಲ್ಲಿ ನಮಗೆ ಮೊಟ್ಟ ಮೊದಲಿಗೆ 2 ವರ್ಷಗಳ ಕಾಲಾವಧಿಯಲ್ಲಿ ಏನು 2025ರಿಂದ 2027ರವರೆಗೂ ಏನು ನಮ್ಮ ಒಂದು ಸೇವೆ ಇದೆ ವಕೀಲರ ಸಂಘಕ್ಕೆ, ಆ ಒಂದು ವಕೀಲರ ಸಂಘಕ್ಕೆ ಸೇವೆಯನ್ನು ಮಾಡಲು ನಮಗೆ ನಾಳೆಯಿಂದ ಕಾರ್ಯಪ್ರವೃತ್ತಿಯನ್ನು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಶ್ರೀ ಸಿದ್ಧಾರೂಢ ಸ್ವಾಮಿಯವರ ಒಂದು ಆಶೀರ್ವಾದದೊಂದಿಗೆ ನಾವು ನಮ್ಮ ಪರಂಪರೆ, ನಮ್ಮ ಹುಬ್ಬಳ್ಳಿ ವಕೀಲರ ಸಂಘದ ಒಂದು ಪರಂಪರೆ ಇದೆ. ಮೊದಲಿಗೆ ಸಿದ್ಧಾರೂಢರ ಆಶೀರ್ವಾದ, ಸಿದ್ಧಾರೂಢರ ಒಂದು ಸ್ಮರಣೆಯಿಂದ ನಾವು ಒಂದು ಕೆಲಸಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಪರಂಪರೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಇಲ್ಲಿ ಶ್ರೀ ಸಿದ್ಧಾರೂಢ ಜಗತ್ತಿನಾದ್ಯಂತ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಸಿದ್ಧಾರೂಢನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನುವ ಹಾಗೆ ನಮಗೆಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಎಲ್ಲರನ್ನೂ ಕೂಡ ಸುಖವಾಗಿ ಇಟ್ಟಿದ್ದಾನೆ ಶ್ರೀ ಸಿದ್ಧಾರೂಢರ ಒಂದು ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ನಾವು ಚೆನ್ನಾಗಿದ್ದೀವಿ. ಅವರ ಆಶೀರ್ವಾದದಿಂದ ಈ ಒಂದು ನೀವು ಆಗಲೇ ಹೇಳಿದ್ರಿ, ಇಲ್ಲಿ ಬಂದ್ರಲ್ಲಿ ಯಾವುದು ನೂಕು ನುಗ್ಲಿಲ್ಲ ಅಂತೇಳಿ. ಇಲ್ಲಿ ನೂಕು ನುಗ್ಲಿಲ್ಲ, ಯಾವುದು ಸಾವು ನೋವುಗಳಿಲ್ಲ, ಯಾವುದೇ ಒಂದು ದೊಡ್ಡದಂಥ ಹಬ್ಬ, ಜಾತ್ರೆ, ಸೋಮವಾರ ಪೂಜೆ, ಆರೋಢ ಆರತಿ ಇವೆಲ್ಲರ ಜೊತೆಗೆ ಈ ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಸಿದ್ಧಾರೂಢ ಕಮಿಟಿಗೂ ಕೂಡ ತುಂಬ ಒಳ್ಳೆ ರೀತಿಯಿಂದ ಚೇರ್ಮನರಾಗಿರಲಿ, ಉಳಿದ ಪದಾಧಿಕಾರಿಗಳಾಗಿರಲಿ, ನಮ್ಮ ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಆಗಿರಲಿ ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲೆಲ್ಲರ ನಮ್ಮ ಹಿರಿಯರ ಆಶೀರ್ವಾದ, ಸಿದ್ಧಾರೂಢರ ಒಂದು ಮಹಿಮೆಯಿಂದ ನಾವೆಲ್ಲರೂ ಕೂಡ ಹುಬ್ಬಳ್ಳಿ ವಕೀಲರ ಸಂಘದಲ್ಲಿ ಮಹಿಳಾ ಪ್ರತಿನಿಧಿಯಾಗಿ 5 ಜನಗಳನ್ನು ನಾವು ಮೊಟ್ಟ ಮೊದಲನೇ ಮಾರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ 30% ಆಗಿ 5 ಜನ ನಾವು ಮಹಿಳೆಯರು ಬಂದಿದ್ದೀವಿ. ಎಲ್ಲರೂ 5 ಜನದೊಂದಿಗೆ ಮತ್ತು 12 ಜನ ಪುರುಷರ ಪದಾಧಿಕಾರಿಗಳೊಂದಿಗೆ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ವಕೀಲರ ಸೇವೆಗಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಲ್ತೇವೆ ಅಂತ, ಅದು ಸಿದ್ಧಾರೂಢರ ಆಶೀರ್ವಾದದೊಂದಿಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ಇವತ್ತು ನಮಗೆ ತಿಳಿಸ್ಬಿಡ್ತಾ ಇದ್ದೇವೆ. ಶಿವಾಯ ಓಂ ನಮಃ 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 ಶಿವಾಯ ಶಿವಾಯ ಓಂ ನಮಃ 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 ಶಿವಾಯ
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸರ್, ಈಗ ಅನ್ನಪ್ರಸಾದದ ಬಗ್ಗೆ ನೀವು ಮಾಹಿತಿ ಕೊಟ್ರಿ. ಈಗ ಅನ್ನಪ್ರಸಾದಕ್ಕೆ ಬರೋ ದವಸ ಧಾನ್ಯಗಳು, ತರಕಾರಿ ಬಗ್ಗೆ ಒಂದು ಸರ್, ನಮ್ದು ಇಲ್ಲಿ ಉಗ್ರಾಣ ಅಂತ ಆಫೀಸ್ ಇದೆ ಸರ್. ಇಲ್ಲಿ ಡೈಲಿ ಭಕ್ತರು ಏನಿದಾರಲ್ಲ, ಅಕ್ಕಿ, ಬೆಲ್ಲ, ಬೇಳೆ, ರವಾ ಇವನ್ನೆಲ್ಲನೂ ಭಕ್ತರೇ ತಂದು ಕೊಡ್ತಾರೆ ಸರ್. ಇನ್ನೊಂದು ಡೈಲಿ ಪ್ರಸಾದ ಏನು ಮಾಡ್ತೀವಲ್ಲ ಅದ್ರ 2 ಪಟ್ಟು ನಮಗೆ ದವಸ ಧಾನ್ಯಗಳು ತಂದು ಭಕ್ತರ ಕೊಡ್ತಾರೆ. ನೀವು ಇಲ್ಲಿ ಕೊಂಡ್ಕೊಂಡು ಬರಲ್ಲ? ಜಾಸ್ತಿ ಕೊಂಡ್ಕೋದಿಲ್ಲ ಸರ್, ಏನೂ ಇಲ್ಲ, ಎಲ್ಲ ಭಕ್ತರ ಕೊಡ್ತಾರೆ ಸರ್. ಒಂದು ವಾರದಾಗ 3 ಸಲ FMC ಮಾರ್ಕೆಟ್ ಸರ್, ಅಮೂರ್ಗಳಿಗೂ ಹೋಗ್ತೀವಿ ಸರ್. ಬುಧವಾರ, ಶುಕ್ರವಾರ, ರವಿವಾರ ಸರ್. ಅಲ್ಲಿ ನಮ್ಮ ಮಠದ ಗಾಡಿ ಹೋದ ತಕ್ಷಣ ಭಕ್ತರೇ ನಮ್ಗೆ ಟಮಾಟಿ, ಪಾಲಕ್, ಕೊತ್ತಂಬರಿ, ಅಲ್ಲಿ ಬದನೆಕಾಯಿ ಈ ಥರ ಏನು ತರಕಾರಿ ಇದ್ರು ನಮ್ಮ ಗಾಡಿ ತಂದು ಕೊಡ್ತಾರೆ ಸರ್. ನೀವು ಕೇಳೋದಿಲ್ಲ, ಏನಿಲ್ಲ? ನಾವು ಹೋಗ್ತೀವಿ ಸರ್, ಅವ್ರಿಗೆ ಪ್ರಸಾದ ಕೊಡ್ತೀವಿ ಸರ್. ಪ್ರಸಾದ ಕೊಟ್ಟ ತಕ್ಷಣ ನಮ್ಗೆ ಅವರು ತರಕಾರಿನ ತಂದು ಕೊಡ್ತಾರೆ. ತರಕಾರಿ ಎಲ್ಲ ತಂದು ಕೊಡ್ತಾರೆ ಮಾರ್ಕೆಟಿಂದ. ವಾರಕ್ಕೆ 3 ದಿನ, ವಾರಕ್ಕೆ 3 ಸಲ ನಾವು ಸೇವಾ ಅಂತ FMC ಮಾರ್ಕೆಟಿಗೆ ಹೋಗ್ತೀವಿ ಸರ್. ಇವತ್ತು 2 ಕ್ವಿಂಟಲ್ ಪಲಾವ್ ರೆಡಿ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಮತ್ತೆ ಅಕ್ಕಿ ಎಲ್ಲ 2 ಕ್ವಿಂಟಲ್ಗಿಂತ ಜಾಸ್ತಿ ಸಿಗುತ್ತೆ? ಸಿಗುತ್ತೆ ಸರ್, 2 ಕ್ವಿಂಟಲ್ 5-6 ಕ್ವಿಂಟಲ್ ಸಿಗುತ್ತೆ ಸರ್. 6 ಕ್ವಿಂಟಲ್ ದಾನ ಸಿಗುತ್ತೆ ಸರ್. ನೀವು ಬೇಕಾದ್ರೆ ನಿಮ್ಗೆ ಇದು ಇದ್ದರೆ ಮಧ್ಯಾಹ್ನ ನೀವು ಬಂದು ನೋಡ್ಕೋಬೋದು ಸರ್. ಭಕ್ತರು ತಂದು ಕೊಡ್ತಾರೆ ಸರ್. ನಾವು ಪ್ರತಿದಿನ ಸರ್, ಪ್ರತಿದಿನ ತಂದು ಕೊಡ್ತಾರೆ. ಏನೇನು ದಾನಕ್ಕೆ ಬಂದು ತಂದು ಕೊಡ್ತಾರೆ? ಅಕ್ಕಿ ಸರ್, ರವಾ, ಬೆಲ್ಲ, ಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಜೋಳ ಕೊಡ್ತಾರೆ ಸರ್. ಪ್ರತಿಯೊಂದೂ ದವಸ ಧಾನ್ಯಗಳನ್ನು ತಂದು ಭಕ್ತರು ಕೊಡ್ತಾರೆ. ಈ ಮಠದಲ್ಲಿ ಸತತ 6 ಕ್ರಿಯೆಗಳು ನಡೀತವೆ. ಯಾವ ದೇವಸ್ಥಾನ ನಾನೆಲ್ಲ ಸಂಚಾರ ಮಾಡಿ 6 ಕ್ರಿಯೆಗಳು ಎಲ್ಲಿ ನಡೆದು ನಾನು ನೋಡಲಿಲ್ಲ. ಆ ಸಿದ್ಧಾರೂಢ ಮಠದಲ್ಲಿ 6 ಕ್ರಿಯೆಗಳು ನಡೀತಾವೆ. 6 ಕ್ರಿಯೆಗಳು ಯಾವಂತ ನೀವು ಪ್ರಶ್ನೆ ಮಾಡಿ ಕೇಳಿದರೆ, ಮೊದಲನೇದು 24 ತಾಸು ದರ್ಶನ, 2ನೇದು ನಾಮಸ್ಮರಣೆ 24 ತಾಸು, 3ನೇದು ಪ್ರಸಾದದಲ್ಲಿ ಎಲ್ಲ ಸಮಾನತೆ, ಹೆಚ್ಚು ಕಡಿಮೆ ಜಾತಿ ಅವರು ಅಂತಿಲ್ಲ, ಸಮಾನತೆ ಜಾತಿ ಸಿದ್ಧಾರೂಢ ಮಠದಾಗಿರ್ತದೆ. ಇನ್ನು 4ನೇದು ಪ್ರಸಾದ, ಇನ್ನು 5ನೇದು ಶಾಸ್ತ್ರ. ಬೆಳಿಗ್ಗೆ ಸಾಯಂಕಾಲ 2 ವೇಳೆ ಶಾಸ್ತ್ರ ನಡೀತದೆ. ಶಾಸ್ತ್ರದೊಳಗೆ ಆ ಗೌರಿ ಗಣೇಶಂದು ಆವಾಹ ಇದು ಇಲ್ಲ. ಕೇವಲ ಮನುಷ್ಯ ನೀನು ಯಾರು, ನೀ ಜನ್ಮನ ಯಾಕೆ ಬಂದು, ನೀ ಏನು ಮಾಡಿಕೊಂಡು ಸಮಾಧಾನ ಶಾಂತಿ ಹೊಂದಬೇಕಾಗೈತಿ, ಈ ಶಾಸ್ತ್ರ ನಮ್ಮಲ್ಲಿ ನಡೀತದೆ. ಮತ್ತಿನ್ನು 6ನೇದು ಯಾವಾಗಲೂ ಬೆಳಿಗ್ಗೆ ಸಾಯಂಕಾಲ 2 ವೇಳೆ ಪೂಜೆ ಮಠದಾಗ ನಡೀತದೆ. ಸೂಪರ್ವೈಸರ್ ಆದಂಥ ಸಂತೋಷ್ ಅವರಿದ್ದಾರೆ ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ನಮಸ್ಕಾರ. ಸಿದ್ಧಾರೂಢ ಮಠದಲ್ಲಿ ಅನ್ನಪ್ರಸಾದ ನಡೀತಾ ಇದೆ, ಈಗಾಗಲೇ ಶುರುವಾಗಿದೆ ಸರ್. ನೀವು ಅವರು ಸೂಪರ್ವೈಸರ್ ಆಗಿರೋದ್ರಿಂದ ಹೇಗಿದೆ ಸರ್ ಇಲ್ಲಿ ವ್ಯವಸ್ಥೆ, ಹೇಗಿದೆ, ಹೆಂಗೆ ಮಾಡ್ಕೊತಿದ್ದೀರಿ? ಇದೆಲ್ಲ ಶುಚಿವಾಗಿ ಮತ್ತು ಸ್ವಚ್ಛವಾಗಿ ಮಾಡಿಸ್ತಾರೆ ರೀ. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಉಪಹಾರ ಇರುತ್ತೆ. ಆಮೇಲೆ 12ವರೆಯಿಂದ 4 ಗಂಟೆವರೆಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ರಾತ್ರಿ 8 ಗಂಟೆಯಿಂದ 11 ಗಂಟೆವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಡೈಲಿ ಏನೆಂದರೂ ನಮ್ದು ಬೆಳಗಿನ ಉಪಹಾರಕ್ಕೆ 2000 ಜನ ಸೇರ್ತಾರೆ. ಒಳ್ಳೆ ಮಧ್ಯಾಹ್ನ 12ರಿಂದ 4 ಗಂಟೆ ಮಟ್ಟ ಮಧ್ಯಾಹ್ನ ಪ್ರಸಾದಕ್ಕೆ 3ರಿಂದ 4,000 ಜನ ಇರುತ್ತಾರೆ. ಮತ್ತು ರಾತ್ರಿ ಊಟಕ್ಕೆ 8ರಿಂದ 11 ಗಂಟೆವರೆಗೂ 2ರಿಂದ 3,000 ಜನ ಸೇರ್ತಾರೆ ಊಟಕ್ಕೆ. ಇದು 2ರಿಂದ 3,000 ಜನ ಅಂತ ಹೇಳ್ತಾ ಇಲ್ಲ, ಹೆಂಗೆ ಲೆಕ್ಕ ಸಿಗುತ್ತೆ ನಿಮ್ಗೆ? ಇಲ್ಲಿ ಕೌಂಟಿಂಗ್ ಮಿಷಿನ್ ಇದೆ ರೀ. ಭಕ್ತರು ಪ್ರತಿಯೊಬ್ಬರು ಬರೋದು ಕೌಂಟ್ ಆಗುತ್ತೆ? ಕೌಂಟ್ ಆಗುತ್ತೆ ಸರ್, ಪ್ರತಿಯೊಬ್ಬರದು ಕೌಂಟ್ ಆಗಿ ನಾವು ಇಲ್ಲಿ ಕೌಂಟಿಂಗ್ ಇದ್ದ ಮಿಷಿನಲ್ಲಿ ಕೌಂಟಿಂಗ್ ತೊಗೋತೀವಿ. ಅದರಿಂದ ಎಷ್ಟು 1000 ಜನ ಬರ್ತಾರೆ ಅನ್ನೋದು ನಿಮ್ಗೆ ಲೆಕ್ಕ ಸಿಗುತ್ತೆ ಸರ್. ಕೌಂಟಿಂಗ್ ನಾವೊಂದು ಡೆಸ್ಕ್ಟಾಪ್ ಹಾಕಿದ್ದೇವೆ, ಅದ್ರ ಮೇಲೆ ಕೌಂಟಿಂಗ್ ನಂಬರ್ ತೋರಿಸ್ತೀವಿ, ಅದ್ರ ಮೇಲೆ ನಾವು ಅಂದಾಜು ಲೆಕ್ಕ ಕೊಡ್ತೇವೆ ಸರ್. ಈಗ ಆರೂಢ ಆರತಿ ನಡೀತು ಮೊನ್ನೆ ಸಿದ್ಧಾರೂಢ ಮಠದಲ್ಲಿ. ಅವತ್ತು ಎಷ್ಟು ಜನ ಭಕ್ತರು ಬಂದಿದ್ರು ಮಠಕ್ಕೆ? ಅವತ್ತು ಭಕ್ತರು ಅಂದರೆ ನಮ್ಮ ಪ್ರಸಾದ ಸ್ವೀಕರಿಸಿದ ಭಕ್ತರ ಸಂಖ್ಯೆ 17,885 ಜನ ಪ್ರಸಾದ ಸ್ವೀಕರಣೆ ಮಾಡಿದ್ದಾರೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ.